ಸಾಕು ಪ್ರಾಣಿಗಳು ಯಾವ್ಯಾವು? ಸಾಕು ಪ್ರಾಣಿಗಳು ಬೆಕ್ಕು, ಇವು ಸಾಕು ಪ್ರಾಣಿಗಳು. ಕಾಡು ಪ್ರಾಣಿಗಳು ಯಾವ್ಯಾವು? ಇವು ಕಾಡು ಪ್ರಾಣಿಗಳು. ಇವು ಕಾಡಿನಲ್ಲಿ ವಾಸ ಮಾಡ್ತವೆ. ಎಲ್ಲಿ ವಾಸ ಮಾಡ್ತವೆ? ಕಾಡಿನಲ್ಲಿ ವಾಸ ಮಾಡ್ತವೆ. ಅವ್ರು ಯಾರು ಬರ್ತಾವ್ರಲ್ಲ? ಬಂದಾಳು ಬಂದಾಳು ಅವ್ರು ನಮ್ ಗೀತಕ್ಕ. ಅಣ್ಣ ನಮ್ ದೇಶ ಎಲ್ಲಕ್ಕಿಂತ ಹಿಂದೆ ಕುಳ್ದ ತಮ್ಮ ಎಲ್ಲರೂ ಜೈ ಹಿಂದ್ ಅಂತಾರ, ಅದಕ್ಕೆ ಹಿಂದುಳದ. ಎಲ್ಲರೂ ಜೈ ಮುಂದ್ ಅಂದ್ರೆ ಮುಂದೆ ಬರ್ತದ. जय हनुमान नया कैलॉग्स चोकोस मम्मा ಮಗ ಇವಾಗ ಸಲೂನ್ ಶಾಪಿಗೆ ಹೋಗ್ತಿದೀವಿ. ಮಾನ ಮರಿದಿ ತೆಗಿಬೇಡ, ಸುಮ್ನೆ ಕಟಿಂಗ್ ಮಾಡ್ಸ್ಕೊಂಡ್ ಬಂದ್ಬಿಡು. ನಾನು ಮಾನ ಮರಿದಿಗೆ ಬದುಕ್ತಿರೋದ್ ಬಾಲ್ ಮಗ, ಸುಮ್ನೆ. ಅಣ್ಣ ಇದ್ಯಾಕೆ ಓದಿಸ್ತಿದ್ದೀರಣ್ಣ? ನನಗೇನ್ ಚಳಿ ಆಗ್ತಿಲ್ಲ, ಬಶೀಟ್ ಯಾಕೆ ಓದಿಸ್ತೀರಾ? ಇದ್ ಬಶೀಟ್ ಅಲ್ಲ ಅಣ್ಣ, ಕೂದ್ಲು ಮೈ ಮೇಲೆ ಬಿಡ್ಬಾರ್ದು ಅಂತ ಹೇಳಿ ಬಟ್ಟೆ ಹಾಕ್ತಾ ಇದ್ದೀನಿ. ಅಣ್ಣ ಹಿಂಗೆ ಆಡ್ಸೋಣ, ಜೋಕಾಲಿ ಚೆನ್ನಾಗೈತೆ. ಅಣ್ಣ ಅವ್ನ ಹಂಗೆ ಮಾಡ್ತಿರ್ತಾನೆ, ಫಸ್ಟ್ ಕಟಿಂಗ್ ಮಾಡಿಸಿ ಕಳ್ಸು. ಅಲೆ 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 ಅಣ್ಣ, ಇವಾಗ ಸ್ನಾನ ಮಾಡಿಸ್ತಿದ್ದೆ ಅಣ್ಣ, ನಾನು ಮನೆಗೆ ಹೋಗಿ ಸ್ನಾನ ಮಾಡ್ತೀನಿ. ಸುಮ್ನೆ ಕೂತ್ಕೊಳಪ್ಪ, ಕಟಿಂಗ್ ಮಾಡ್ಬೇಕಾದ್ರೆ ಕೂದಲು ನೆನಿಬೇಕು. ಯಾವ ನೀವನು? रुको जरा सबर करो. ಕೂದ್ಲು ಯಾಕಪ್ಪ ಜೊಮ್ನ ಗಿಟ್ಟಿದ್ಯಾ? ಮನೆ ಹತ್ರ ಬಾಂಬೆ ಮೀಟೆ ಅವ್ನು ಬರ್ತಾನೆ, ಕೂದ್ಲು ಕೊಟ್ರೆ ಬಾಂಬೆ ಮೀಟೆ ಕೊಡ್ತಾರಣ್ಣ ತಿನ್ನಕ್ಕೆ. ಜನಗಣ ಮಣಗದಿ ಭಾರದ ಭಾಗ್ಯವಿದ್ದ, ಜನಗಣ ಮಣಗದಿ ಭಾರದ ಭಾಗ್ಯವಿದಾದ, ಜನಗಣ ಮಣಗದಿ ಭಾರದ ಭಾಗ್ಯವಿದ, ಜನಗಣ ನಾಲ್ಕು ಕಕ್ಷಾ ಕಲಿಯೋಕ್ ಯೋಗ್ಯತೆ ಇಲ್ದಿರೋ ನೀನೇ ಇಷ್ಟು ಮಾತಾಡಿದ್ರೆ ಡಬಲ್ ಡಿಗ್ರಿ ಮಾಡ್ಕೊಂಡಿರೋ ನಾನ್ ಇನ್ನೆಷ್ಟು ಮಾತಾಡ್ಬೇಕು? ಯು ಇಲಿಟ್ರೇಟ್ ಫೂಲ್. Excuse me. I'm not an illiterate person. For your kind information, I'm a graduate from the University of Mysore. But I have not forgotten my culture, customs, tradition and my values. Most of all, 20 ರೂಪಾಯಿ ಕೊಂದು. ಅಯ್ಯ ಎಷ್ಟಕ್ಕೊಂದು? 20 ರೂಪಾಯಿ. ನಂಗೊಂದು ಕೊಡು. ನೀನು ಅಂತಾಗ 5 ಕಲರ್ ಬೇರೆ ಇಲ್ಲೇನು? ಬೇರೆ ಕಲರ್ ಎಲ್ಲಿ ಬರ್ತದ ನಿಮ್ ಬಾಯಾಗನ ಜಿಟ್ಟು. ಅಪ್ಪಿ, ರಿಪಬ್ಲಿಕ್ ಡೇ ಯಾವಾಗ ಐತಿ? ಜನವರಿ 26. ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ 15. ಗಾಂಧಿ ಜಯಂತಿ ಅಕ್ಟೋಬರ್ 2. ಇವನಿ ದೇಶಭಕ್ತಿ ಜಾಸ್ತಿ ಐತಿ ನೋಡಮ್ಮ. ಅವನಿಗೆ ದೇಶಭಕ್ತಿ ಐತಿ, ಅವತ್ತು ಬಾರ್ ಬಂದಿರ್ತಾವ, ಹಂಗಾಗಿ ಎಲ್ಲ ನೆನ್ಪಿಟ್ಕೊಂಡನವ. ಕೂಡ ಕಡಿಸಿ ಮಗವ. ನಾವ್ ಬೆಂಗಳೂರಾಗ ಮೇಕಪ್ ಮಾಡ್ಸ್ಕೊಂಡ್ ಬರೋದು. ಈಗಿನ ಅಡವೆಗಾಸಿ ಹೊರಗ್ ಬಂದಿರೋ ಉಡ ಇದ್ದಂಗ ಇದೆಯಾ ನಿನ್ಗೆ? ಯಾವನಲ್ಲೇ ಮೇಕಪ್ ಮಾಡ್ತಾನೆ? ಎಲ್ಲಿಂದ ಶುರು ಮಾಡ್ಬೇಕಂತ ಗೊತ್ತಾದಿರ್ತಾನೆ ಅವ್ರ ಬಳಿ ಅದ್ ಹಿಡ್ಕೊಂಡ್ ನಿನ್ನ. ಮತ್ತ ಅವತ್ ಹುಡುಗಿಯರ್ ಮಂತಗೆ 7 ಮಾಡಿಸ್ದಂಗ ಐತೆ, ಜೋಡಿ ಸರಿಯಾಗೈತೆ ಅಂತ ಅಂದ ನೀನ ತಾನ ಇವಾಗ ಅಲ್ಲಿ ಹಿಂಗ ಅಂತೀಯ. ಅವಳು ಸಗಣಿ ಮಾರಕ್ಕಿದ್ದಂಗ ಇದ್ಲಲ್ಲ, ನಿನ್ನ ಸರಿಯಾದ ಜೋಡಿ ಅಂತ ಹೇಳ್ದೆ ಅಷ್ಟೇ. ಹೋಗತ್ತ ನನಗೆ ಮದುವೆನೇ ಬೇಡ ಹಂಗಾರೆ. ಸರಿನಪ್ಪ, ನಿನ್ನಿಷ್ಟ. ಇರ್ಲಿ ಬಿಡು, ನಿನ್ ಮಾತ್ ಮೀರಲ್ಲ. ನೀನ್ ಎಂತ ಬೇಕಪ್ಪ ಅಂತ ನನಗೆ ಗೊತ್ತಿಲ್ಲ. ಬಾ ಇಲ್ಲೇ ಜಡಕುಂಟೆ ರಾಜಣ್ಣ ತಕ್ಕ ಹೋಗಿ 2 ಸರಿ ಶೇವಿಂಗ್ ಮಾಡಿಸಿ ಒಂದ್ಸರಿ ಎದುರು ಹೊಡ್ಸಿದ್ರೆ ಸರಿ ಆಗುತ್ತೆ. ಲಾಸ್ಟಿಗೆ ಒಂದಿಟ್ಟು ಕೆಂಪಂದ್ ರೋಜ್ ಕ್ರೀಮ್ ಹಚ್ಕೊಂಬಂದ್ರೆ ಹಿಂಗ್ ಒಂದಿಟ್ಟು ಗುರ್ತ್ ಸಿಕ್ತಿಯ. ಇವಾಗ ಪಾಪ ಏನ್ ಅಗಲೆಲ್ಲ ಮದುವೆ ಮಾಡ್ಕೊಂತೀವೋ ನಾವು, ಸ್ಟೈಲಾಗಿ ಕಟಿಂಗ್ ಮಾಡಿಸ್ಕೊಂಡ್ ಈ ಗಡ್ಡೆ ಎಲ್ಲ ಹಂಗೆ ಬಿಟ್ಕೋಬೇಕು. ನಾನು ಇಲ್ದಾವಲ್ಲ ರಂಕ್ಲು ಮಾಡ್ಬೇಡ ನಮ್ ತಗೆ, ಹಂಗೆ ಬಿಡಿಸ್ತೀಯ. ಬಾ ಇಲ್ಲಿ ಮೊನ್ನೆ ಕುರಿ ತುಪ್ಪಡಕತ್ರ ಮಿಷಿನ್ ತಂದೆ ನೀ ಹಿಡ್ಕೊಂಡೆಲ್ಲ ಅಂಬರೀಷ್ ಬಿಡ್ತು ಒಂದೇ ಸರಿನಾ. ನೀನು ಹುಚ್ಚ ಮೀನ್ ಹಿಡಿಯೋದೆಲ್ಲ ಮಾಡಕ್ ಹೋಗ್ಬೇಡ ನೋಡು. ನಮ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಬೆಂಗಳೂರಿಂದ, ಇನ್ನು ಅವ್ರಿಗೆಲ್ಲ ಖರ್ಚಿ ನೋಡ್ಕೋಬೇಕು ನಾನು ಅಷ್ಟೇ. ಆಮೇಲೆ 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 ಏನ್ ಗುಬ್ರ ಹಾಕೊಂಡು ಒಬ್ನೇ ಮಕ್ಕಂತೀಯ. ಇದೇರ ನಿಮ್ಮದ? ಹೌದು ಸರ್, ಇದೇ. ಈ ನಿಮ್ಮೆಲ್ ಏರಿಯಾದಾಗ ತುಡುಗ ರಾಬರಿ ಅದು ಇದು ಹೊಲಸು ನೋಡಿ ಅಲ್ಲಿ ತಿಳ್ತಲ್ಲ. ಯಾಕಂದ್ರೆ ಈ ಏರಿಯಾಕ PSI ನಾ ಬಂದೇನೆ. ಸರ್ ಏನ್ ನಡ್ಕೋತ ಬಂದಿರ್ಲ? ಗಾಡಿ ಯಾಕೆ ತಂದಿಲ್ರಿ? ಇಷ್ಟು ದೊಡ್ಡ ಗಾಡಿ ಕಾಣೋತ್ ಸಾಹೇಬ್ರೆ, ನಿನ್ನೆ ಎಲ್ಲಾ
ಕೈದಿಗಳು ರಾಮಾಯಣ ಮಾಡ್ತಾ ಇದ್ರು. ವಾಹ್, ಚೆನ್ನಾಗಿ ಸುಧಾರಿಸ್ತಾ ಇದಾರೆ ನಮ್ ಕೈದಿಗಳು. ಇಲ್ಲ ಸಾಹೇಬ್ರೆ, ಹನುಮಂತಾದ್ ಕೈದಿ ಸಂಜೀವಿನಿ ಬೂಟಿ ತರಕ್ ಹೋಗಿ ಇನ್ನು ವಾಪಸ್ ಬಂದೇ ಇಲ್ಲ. ಸರ್, ನಿಮ್ ಫೇವರೇಟ್ ಹೀರೋಯಿನ್ ಯಾರು? ರಶ್ಮಿಕಾ ಮಂದಣ್ಣ. ನಿನ್ನ ಚಿಕ್ಕ ವಯಸ್ಸಿಂದ ಓದಿಸಿದ್ ಯಾರು ಸರ್? ನಮ್ಮಮ್ಮ. ಊಟ ಹಾಕಿದ್ ಯಾರು ಸರ್? ನಮ್ಮಮ್ಮ. ಇವಾಗ ಹೇಳಿ ಸರ್, ನಿಮ್ ಫೇವರೇಟ್ ಹೀರೋಯಿನ್ ಯಾರು? ರಶ್ಮಿಕಾ ಮಂದಣ್ಣ. ನಿಮ್ಗೆ ಎಷ್ಟು ಹೇಳಿದ್ರೆ ಬುದ್ಧಿ ಬರಲ್ಲ ನಿಮ್ಮಂತವ್ರಿಗೆ. ಮೇಡಮ್, ನೀವ್ ಹೇಳಿ ಮೇಡಮ್, ನಿಮ್ ಹೆಸರೇನು? ರಶ್ಮಿಕಾ ಮಂದನ. ಬೇಗ ಹೋಗೋಣ, ಬೇರೆ ರೀಲ್ಸ್ ನೋಡ್ಬೇಕು. ನೀವು ಹೋಗೋ ಅಷ್ಟರಲ್ಲಿ ಆಷಾಢನೇ ಮುಗಿದೋಯ್ತು. ಅವಕ್ಕ ಎಷ್ಟು ಪ್ಲೇಟ್ಗಳು ಹಾಕಿದ್ಲು ಹೇಳು ನೋಡೋಣ. 2026 ಬಂತು, ಇವತ್ತು 80ನೇ ಇಂಡಿಪೆಂಡೆನ್ಸ್ ಡೇ. ಎಷ್ಟೋ ಜನ ಅವ್ರ ಪ್ರಾಣನ ಒತ್ತೆ ಇಟ್ಟು ನಮ್ಗೆ ಇಂಡಿಪೆಂಡೆನ್ಸ್ ತಂದ್ಕೊಂಡ್ ಕೊಟ್ಟವ್ರೆ. ನೀನ್ ಈ ತರ ಕೆಲ್ಸನ ಮಾಡೋದು ಬಲೆ ಇದೆಯಲೇ ಕಳ್ಳ. ಕುಚ್ ಕುಚ್ ಕುಚ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಒಂದ್ ಅನುಭವ ಆಗಿರ್ತಕ್ಕಂತ ನನಗ್ ಬಾಳ ಸಲ ಆಗೈತಿ ಅನುಭವ. ನಿನಗೇನ್ ಅದಾಗೈತೇನ? ಆಗಿಲ್ಲ. ಏನ್ ಅನುಭವ ಅದು? ಏನಪ್ಪಾ ಅಂದ್ರ ಸತ್ಯ ಘಟನೆ ಇದು, ಸುಳ್ಳು ಹೇಳಂಗಿಲ್ಲ ನಾನು. ಸತ್ಯ ಘಟನೆ ಇದು. ಬಾತ್ರೂಮ್ಗೆ ಹೋದಾಗ ದಡಲ್ ದುಡುಲ್ ದಡಮ್ ದುಡುಮ್ ಅಂತ ಶಬ್ದ ಬರ್ತೈತಿ. ಆ ಶಬ್ದನ ಮರಿಮಾಚ್ಬೇಕಂತೇಳಿ ನಾವು ಖಾಲಿ ಕಿಟಿಗೆ ನಳ ಆನ್ ಮಾಡ್ತೀವಿ. ಯಾಕಂದ್ರೆ ಹೊರಗೆ ಶಬ್ದ ಕೇಳಬಾರದು ಅದು. ಹೌದಿಲ್ಲ? ನಮ್ಮ ಕಮೆಂಟ್ ಬಾಕ್ಸ್ ನ ಕಮೆಂಟ್ ಹಾಕ್ರಿ. ಯಾರ ಜೀವನದ ಸುಳ್ಳು ಹೇಳಬಾರ್ದು, ಯಾರು ಸತ್ಯನ ಹೇಳಬೇಕು. ಯಾಕಂದ್ರೆ ನಂಗದು ಬಹಳ ಸಲ ಆಗೈತಿ. ಹಲೋ ಬೇಬಿ, ಊಟ? ಹಾ, ನಮ್ದು ಈಗ ಜಸ್ಟ್ ಆತ್. ಮತ್ತೇನ್ ನಡ್ಸಿ? ನಮ್ ದೋಸ್ತು ಒಬ್ಬ ಸಿಂಗಲ್ ಇದ್ದ. ನೋಡ್ಲಾ ನಿಮ್ ಫ್ರೆಂಡ್ ಯಾರೇ ಇದ್ರ? ನಮ್ ದೋಸ್ತಗ ಬಡವಾಯ್ತಿ. ನೀನ್ ನೋಡಿದ ಅಲ್ಲಿ ಕನ್ನಡ ಸಾಲಿ ಹಿಂದ್ ಕಲ್ಯಾಣ್ ಜೋಡ ನೀನು ಇದ್ದಿದ್ದು ಒಂದು ಕೆಡಿಸಿದೆ. ಅಲ್ಲ, ಎಲ್ಲರೂ ಹೇಳ್ತಾರೆ ನಾಯಿ ಬಾಲ ಡೊಂಕು ಅಂತ, ಆದ್ರೆ ಈ ನಾಯಿದು ಬಾಲ ನೋಡಿ, ಫುಲ್ ಸ್ಟ್ರೈಟ್ ಬಾಲ ಅಲ್ವಾ? ಅಕ್ಕ, ನಮ್ ದೋಸ್ತವ ನಮ್ ದೋಸ್ತ್ ಬಾಳ ಟ್ಯಾಲೆಂಟ್ ಹಾಕ್ತೀನಿ ಮಗ. ಒಟ್ಟು ಇಂತವ ಮಾಡ್ತಾನೆ ಯಾವಾಗ್ಲೂ. रुको जरा, सबर करो. वाह वाह, क्या टैलेंट है. अगले देश की प्रधानमंत्री यही बनेगी. फोटो वो अलग ही लेवल का बंदा था. मोदी इस्तीफा दे. ಗಾಯ್ಸ್, ಊರ್ ಮಂಡ್ರಿ ಚೆಂಡು ತೋಟದೊಳಕ್ಕೆ ಹೇಳಕ್ ಅಂತ ಬನ್ನಿ ನೋಡೋಣ. ನನ್ನ ಗಂಡ ನಾವು ಒಂದ್ ಸ್ವಲ್ಪ ಭಯಲ್ಲ, ನೋಡ್ತಾರೆ ಗದರ್ಸಲ್ಲ. ಈ ತರ ಊರ್ ಬಿಂಡ್ರಿ ತರ ಊರ್ ಸುತ್ತೀರಿ, ಇನ್ನೇನ್ ಮಾಡ್ತಾನೆ? ಬಂದು ಇಲ್ಲೇ ಹೇಗ್ ಹೋದ್ರು ಆಯ್ತು ಬಾಯಿ ಕರ್ಕೊಂಡು ನೋಡ್ತಿರ್ತಾನ. ಅವ್ನ್ ಏನಾದ್ರೂ ಹೇಳಿದ್ರೆ ಅವನ್ ಬಾಯಕ್ಕೆ ಹೇಳಂಗದಿ ನೀನೆ. ದೊಡ್ಡ ಕುಡುಕ್ ಸುಳೆ ಮಗ ಜೊತೆ ಆಗ್ಯಾರ ನನಗ. ಮತ್ತೆ ನೀನ್ ಮಾಡೋ ಮಿಂಡ್ರಿ ಆಟಕ್ಕಿಂತ ಶ್ರೀರಾಮಚಂದ್ರ ಮದುವೆ ಆಗ್ತಾರೆ ಅಂತ ಮಾಡಿದ್ದ. ಕುಡುಕ್ರೆ ಆಗೋದ್ ನಿನ್ನ. ಹಾವಾದ್ರು ಕಚ್ಚಬಾರ್ದ, ಚೇಳಾದ್ರು ಕುಕ್ಕಬಾರ್ದ. ಹಿಂದ್ಗಡೆ ಮಳೆ ಹೊಲ್ಟು ಹೇಳಕ್ ಹೋಗ್ದಂಗ ಆಗೋಗ್ಬಾರ್ದ. ಸಂಡಸ್ ಕುಂಡ ಕುಂದ್ರಿಗಂತೂ ಕುರುವನ ಹಾಗೆ ಮಾಡ್ದ. ನಿನಗೆ ಒಂದ್ ಸರಿಯಾದಾಗ್ಬೇಕು. ಹೆಂಗಾಗ್ಬೇಕು ಅಂದ್ರೆ ಹಿಂದಕ್ ತಿರುಗ್ ನೋಡ್ರೆ ಭಯ ಆಗ್ಬಿಡ್ಬೇಕು, ಹಂಗಾಗ್ಬಿಡ್ಬೇಕು ನಿನಗೆ. ಊರಿಗೆ ಸೊಸೆದಾರಾಗಿ ಬಂದಿರೋ, ನಾನು ಹಂಗೆ ಊರಿಗೆ ಸೊಸೆಯಾಗಿ ಬಂದಿರೋ. ಅವರೆಲ್ಲ ಮನೆಗೆ ಸೊಸೆ, ನೀನು ಊರ್ ಬಿಂಡ್ರಿ. ಬೇಬಿ ಮಾ, ಇವತ್ತು ಎಲ್ಲಿ ಕರ್ಕೊಂಡು ಹೋಯ್ತೆ ನನ್ನ?
ನಿನ್ನ ಬಾ ನಮ್ಮ ಏರಿಯಾ ಜಾತ್ರೆ ನೋಡಕ್ ಹೋಗೋಣ. ಸರಿ ಹೋಗೋಣ ಬಾ. ನೀವುಗಳೇ ದೊಡ್ಡ ಜಾತ್ರೆ, ನೀವು ಜಾತ್ರೆ ತೋರಿಸ್ತೀರಾ? ಇಂಪಾಸಿಬಲ್ ಇಂಪಾಸಿಬಲ್. ಓಯ್ ಏನ್ ನೋಡ್ತಾ ಇದೀಯಾ? ಅಕ್ಕ ಇವ್ರೇನೋ ಕೋಲಾಟ ಆಡ್ತೀನಿ ಅಂತ ಹೇಳಿದ್ರು, ಅದೇ ನೋಡ್ತಾ ಇದೀನಿ. ಮಚ್ಚ ಒಂದ್ ಮಾತಾಡ್ಲಾ? ಹೇಳ್ ಮಚ್ಚ, ನಿನ್ನೆ ನನ್ ತನ್ಸಲ್ಲಿ ಅಮ್ಮ ಬಂದಿದ್ದ. ಹೌದಾ ಮಚ್ಚ? ತನ್ಸಲ್ಲಿ ಬಂದ್ಬಿಟ್ಟು ನಿನ್ ಟೈಮ್ ಮುಗೀತು, ನೀನ್ ಸಾಯ್ತಾ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳು ಅಂದ. ಮಚ್ಚ ಇನ್ನು ಬದುಕೆ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ಅದಕ್ಕೆ ನನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ನನ್ ಫ್ರೆಂಡ್ ಯಾನೆಂದ್ರೆಗೆ ಯಾವಾಗ ಗರ್ಲ್ ಫ್ರೆಂಡ್ ಸಿಗ್ತಾಳೋ ಅವತ್ತಿನ ನೆಕ್ಸ್ಟ್ ತಿಂಗಳು ನಾನ್ ಸತ್ತೋಗ್ತೀನಿ ಅಂತ ಹೇಳ್ದೆ. ಹೌದಾ? ಆಮೇಲೆ ಅದನ್ನ ಹೇಳಿದ್ದೆ ತರ ಮಚ್ಚ, ಅದೇನೋ ಗೊತ್ತಿಲ್ಲ, ಜೀವನದಲ್ಲಿ ಸಾಯದೆಲ್ಲ ಹೋಗಲ್ಲ ಅವ್ರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ಟ. ಇವತ್ತ ನಮ್ಮವ್ವ ನಮ್ಮ ಸಂಬಂಧಿಕರ ಜೊತೆ ಫೋನ್ಯಾಗ ಮಾತಾಡಕ್ ಕೂತಿದ್ಲ. ಮಾತಿಗೆ ಹಂಗ ಮಾತ್ ಬಂದ ನನ್ ಮಗನಿಗೆ ಏನ್ ಕಡಿಮೆ ಐತಿ, ಯಾರ್ ಬೇಕಾದವ್ರು ಹೆಣ್ ಕೊಡ್ತಾರಂತಂದ್ಲ. ನಮ್ಮವ್ ನನ್ನ ಮದ್ವಿ ಮಾಡ್ತಾಳ. ಅಯ್ಯ ನಮ್ಮವ್ ನನ್ನ ಮದ್ವಿ ಮಾಡ್ತಾಳ. ನಮ್ಮವ್ ನನ್ನ ಮದ್ವಿ ಮಾಡ್ತಾಳ. ನಮ್ಮವ್ ಮಾಡ್ತಾಳ ಮದ್ವಿ.